ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಆಷಾಢ ಮಾಸವೆಂದರೆ ಕೇವಲ ಪಂಚಾಂಗದಲ್ಲಿ ಬರುವ ಒಂದು ತಿಂಗಳು ಮಾತ್ರವಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಮಾಸಕ್ಕೆ ಅತ್ಯಂತ ವಿಶೇಷವಾದ ಸ್ಥಾನವಿದೆ. ಈ ಮಾಸವು ಭಕ್ತಿ, ವ್ರತ, ದಾನ, ಆತ್ಮಶುದ್ಧಿ ಹಾಗೂ ದೇವರ ಆರಾಧನೆಗೆ ಮೀಸಲಾದಂತಹ ಪವಿತ್ರ ಸಮಯವಾಗಿದೆ. ಬಹಳ ಜನರು ಆಷಾಢ ಮಾಸ ಎಂದರೆ ಅದು ಅಶುಭ ಮಾಸ ಎಂದು ಹೇಳುತ್ತಾರೆ. ಆದರೆ ಅದು ಸರಿಯಾದ ಅಭಿಪ್ರಾಯವಲ್ಲ. ಶಾಸ್ತ್ರಗಳಲ್ಲಿ ಎಲ್ಲಿಯೂ ಆಷಾಢ ಮಾಸವನ್ನು ಅಶುಭ ಎಂದು ಹೇಳಿಲ್ಲ. ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಕಡಿಮೆ ಮಾಡುವುದಕ್ಕೆ ಕಾರಣ ಜನರು ದೇವರ ಆರಾಧನೆ, ಜಪ, ತಪಸ್ಸು, ದಾನ ಮತ್ತು ಧರ್ಮಗಳಲ್ಲಿ ಹೆಚ್ಚು ಸಮಯ ಕಳೆಯಬೇಕು ಎಂಬ ಉದ್ದೇಶವಾಗಿದೆ. ಹಿಂದೆ ಮಳೆಗಾಲ ಆರಂಭವಾಗುತ್ತಿದ್ದ ಕಾರಣ ದೂರದ ಪ್ರಯಾಣ ಮಾಡುವುದು ತುಂಬ ಕಷ್ಟವಾಗುತ್ತಿತ್ತು. ರಸ್ತೆ ಸಾರಿಗೆ ವ್ಯವಸ್ಥೆಗಳು ಹಿಂದಿನಷ್ಟು ಅಭಿವೃದ್ಧಿಯಾಗಿರಲಿಲ್ಲ. ಆದ್ದರಿಂದ ಮದುವೆ, ಗೃಹ ಪ್ರವೇಶ, ಉಪನಯನ, ನಾಮಕರಣ ಮುಂತಾದ ದೊಡ್ಡ ಸಮಾರಂಭಗಳನ್ನು ಮುಂದೂಡಲಾಗುತ್ತಿತ್ತು. ಇದರಿಂದಲೇ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಎಂಬ ಸಂಪ್ರದಾಯ ಬೆಳೆದಿದೆ. ಈ ಮಾಸದ ಇನ್ನೊಂದು ವಿಶೇಷವೆಂದರೆ ಸೂರ್ಯನು ದಕ್ಷಿಣಾಯನಕ್ಕೆ ಪ್ರವೇಶಿಸುತ್ತಾನೆ. ಉತ್ತರಾಯಣವನ್ನ ದೇವತೆಗಳ ಹಗಲು ಎಂದು, ದಕ್ಷಿಣಾಯನವನ್ನ ದೇವತೆಗಳ ರಾತ್ರಿ ಎಂದು ಧರ್ಮಗ್ರಂಥಗಳು ವರ್ಣಿಸುತ್ತವೆ. ಆದ್ದರಿಂದ ಈ ಸಮಯದಲ್ಲಿ ಆಧ್ಯಾತ್ಮಿಕ ಸಾಧನೆಗೆ ವಿಶೇಷ ಮಹತ್ವವನ್ನು ನೀಡಲಾಗುತ್ತದೆ. ಇನ್ನು ದೇವಶಯನಿ ಏಕಾದಶಿಯ ಮಹತ್ವ ಏನು ಅಂತ ನೋಡೋದಾದರೆ, ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಅಂತ ಕರೆಯುತ್ತಾರೆ. ಈ ದಿನ ಶ್ರೀ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ತೆರಳುತ್ತಾರೆ. ಈ ದಿನದಿಂದಲೇ ಚತುರ್ಮಾಸ ಆರಂಭವಾಗುತ್ತದೆ. 4 ತಿಂಗಳ ಕಾಲ ಅನೇಕ ಸನ್ಯಾಸಿಗಳು, ಯತಿಗಳು ಹಾಗೂ ಭಕ್ತರು ವಿಶೇಷ ವ್ರತಗಳನ್ನು ಆಚರಿಸುತ್ತಾರೆ. ವಿಷ್ಣು ಸಹಸ್ರನಾಮ, ಶ್ರೀಮದ್ಭಗವದ್ಗೀತೆ, ಶ್ರೀಮದ್ಭಾಗವತ ಪಾರಾಯಣ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ. ಇನ್ನು ಗುರು ಪೌರ್ಣಿಮೆಯ ಮಹತ್ವ. ಆಷಾಢ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಮಹರ್ಷಿ ವೇದವ್ಯಾಸರನ್ನು ಸ್ಮರಿಸಿ ನಮ್ಮ ಜೀವನಕ್ಕೆ ದಾರಿ ತೋರಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನವಾಗಿದೆ. ನಮ್ಮ ತಾಯಿ, ತಂದೆ, ಶಿಕ್ಷಕರು, ಆಧ್ಯಾತ್ಮಿಕ ಗುರುಗಳು ಹಾಗೂ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸಿದ ಎಲ್ಲರಿಗೂ ಗೌರವ ಸಲ್ಲಿಸುವುದು ಈ ದಿನದ ಮುಖ್ಯ ಸಂದೇಶವಾಗಿದೆ. ಇನ್ನು ಆಷಾಢ ಶುಕ್ರವಾರಗಳ ವಿಶೇಷತೆ. ಆಷಾಢ ಮಾಸದಲ್ಲಿ ಬರುವ ಪ್ರತಿಯೊಂದು ಶುಕ್ರವಾರವೂ ಮಹಾಲಕ್ಷ್ಮೀ ದೇವಿಗೆ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾಗಿದೆ. ಮಹಿಳೆಯರು ಮುಂಜಾನೆ ಸ್ನಾನ ಮಾಡಿ, ಮನೆ ಸ್ವಚ್ಛಗೊಳಿಸಿ, ರಂಗೋಲಿ ಹಾಕಿ, ದೀಪ ಹಚ್ಚಿ, ಲಕ್ಷ್ಮೀ ಅಷ್ಟೋತ್ತರ, ಶ್ರೀ ಸೂಕ್ತ ಹಾಗೂ ಕನಕದಾರ ಸ್ತೋತ್ರ ಪಠಿಸಿ ಪೂಜೆ ಮಾಡಿದರೆ ಕುಟುಂಬದಲ್ಲಿ ಸುಖ, ಶಾಂತಿ ಹಾಗೂ ಸಮೃದ್ಧಿ ನೆಲೆಸುತ್ತದೆ. ಸಾಧ್ಯವಾದರೆ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ನೀಡಿ ಆಶೀರ್ವಾದ ಪಡೆಯಬಹುದು. ಇನ್ನು ಆಷಾಢ ಮಂಗಳವಾರಗಳ ಮಹತ್ವ. ಈ ಮಾಸದಲ್ಲಿ ಬರುವ ಮಂಗಳವಾರಗಳು ದುರ್ಗಾದೇವಿ, ಚಾಮುಂಡೇಶ್ವರಿ, ವಾರಾಹಿ ಅಮ್ಮ ಹಾಗೂ ಶಕ್ತಿ ದೇವತೆಗಳ ಆರಾಧನೆಗೆ ವಿಶೇಷವಾಗಿದೆ. ನಿಂಬೆ ದೀಪ ಹಚ್ಚುವುದು, ಕುಂಕುಮಾರ್ಚನೆ ಮಾಡುವುದು, ದುರ್ಗಾ ಸಪ್ತಶ್ಲೋಕಿ ಅಥವಾ ಲಲಿತ ಸಹಸ್ರನಾಮ ಪಠಿಸುವುದು ಭಕ್ತಿಯಿಂದ ಮಾಡಬಹುದು. ಭೀಮನ ಅಮಾವಾಸ್ಯೆಯ ಮಹತ್ವ. ಕರ್ನಾಟಕದಲ್ಲಿ ಭೀಮನ ಅಮಾವಾಸ್ಯೆ ಅತ್ಯಂತ ಪ್ರಸಿದ್ಧ ವ್ರತವಾಗಿದೆ. ವಿವಾಹಿತ ಮಹಿಳೆಯರು ಭೀಮೇಶ್ವರ ಸ್ವಾಮಿಯನ್ನು ಪೂಜಿಸಿ ತಮ್ಮ ಪತಿಯ ದೀರ್ಘಾಯುಷ್ಯ, ಆರೋಗ್ಯ, ಕುಟುಂಬದ ಸುಖ ಹಾಗೂ ಸಮೃದ್ಧಿಗಾಗಿ ವ್ರತ ಆಚರಿಸುತ್ತಾರೆ. ಈ ದಿನ ಶಿವನಿಗೆ ಅಭಿಷೇಕ ಮಾಡಿದರೆ ವಿಶೇಷ ಪುಣ್ಯ ದೊರೆಯುತ್ತದೆ. ಇನ್ನು ಆಷಾಢ ಮಾಸದಲ್ಲಿ ಮಾಡಬೇಕಾದಂತಹ ಕೆಲಸಗಳು ಯಾವುವು ಅಂತ ನೋಡೋದಾದರೆ, ಪ್ರತಿ ದಿನ ದೇವರ ನಾಮಸ್ಮರಣೆ ಮಾಡಬೇಕು. ವಿಷ್ಣು ಸಹಸ್ರನಾಮ, ಶಿವ ಪಂಚಾಕ್ಷರಿ ಮಂತ್ರ, ಶ್ರೀ ಸೂಕ್ತ, ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸಬೇಕು. ತುಳಸಿ ಪೂಜೆ ಮಾಡಬೇಕು. ಗೋ ಪೂಜೆ ಮಾಡಬೇಕು. ದೇವಾಲಯಗಳಿಗೆ ಭೇಟಿ ನೀಡಬೇಕು. ಅನ್ನದಾನ, ವಸ್ತ್ರದಾನ ಹಾಗೂ ಯಥಾಶಕ್ತಿ ದಾನ ಮಾಡಬೇಕು. ಏಕಾದಶಿ ಉಪವಾಸ ಆಚರಿಸಬೇಕು. ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಇನ್ನು ಆಷಾಢ ಮಾಸದಲ್ಲಿ ಮಾಡಬಾರದ ಕಾರ್ಯಗಳು ಯಾವುವಂತ ನೋಡೋದಾದರೆ, ಮದ್ಯಪಾನ, ಮಾಂಸಾಹಾರ ಹಾಗೂ ದುರ್ವ್ಯಸನಗಳಿಂದ ದೂರವಿರಬೇಕು. ಸುಳ್ಳು ಹೇಳುವುದು, ಕೋಪ ಮಾಡುವುದು, ಜಗಳ, ನಿಂದನೆ ಹಾಗೂ ಅಹಂಕಾರವನ್ನು ಬಿಡಬೇಕು. ಅನಗತ್ಯ ಖರ್ಚು ಹಾಗೂ ಅವೈಭವದ ಕಾರ್ಯಕ್ರಮಗಳನ್ನು ತಪ್ಪಿಸಬೇಕು. ಧಾರ್ಮಿಕ ಆಚರಣೆಗಳನ್ನು ನಿರ್ಲಕ್ಷಿಸಬಾರದು. ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ತವರು ಮನೆಗೆ ಯಾಕೆ ಹೋಗುತ್ತಾರೆ ಅಂತ ಕೇಳೋದಾದರೆ, ಇದು ನಮ್ಮ ಸಂಪ್ರದಾಯದ ಒಂದು ಭಾಗವಾಗಿದೆ. ಹಿಂದೆ ಮಳೆಗಾಲದಲ್ಲಿ ಪ್ರಯಾಣ ಕಷ್ಟವಾಗುತ್ತಿತ್ತು. ಹೊಸ ದಂಪತಿಗಳಿಗೆ ವಿಶ್ರಾಂತಿ ಸಿಗಲಿ, ಮಗಳು ತನ್ನ ತಂದೆ ತಾಯಿಯೊಂದಿಗೆ ಸ್ವಲ್ಪ ಸಮಯ ಸಂತೋಷವಾಗಿ ಕಳೆಯಲಿ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಈ ಪದ್ಧತಿ ಆರಂಭವಾಯಿತು. ಇದನ್ನು ಮೂಢನಂಬಿಕೆಯಾಗಿ ನೋಡದೆ ಒಂದು ಸುಂದರ ಕುಟುಂಬ ಸಂಪ್ರದಾಯವಾಗಿ ಗೌರವಿಸಬೇಕು.
ಸ್ನೇಹಿತರೆ, ಆಷಾಢ ಮಾಸವು ಅಶುಭ ಮಾಸವಲ್ಲ. ಇದು ಭಕ್ತಿ, ದಾನ, ವೃತ, ಗುರುಭಕ್ತಿ, ಆತ್ಮಶುದ್ಧಿ ಹಾಗೂ ಸಾತ್ವಿಕ ಜೀವನವನ್ನು ಬೆಳೆಸುವ ಪವಿತ್ರ ಮಾಸವಾಗಿದೆ. ಈ ತಿಂಗಳಲ್ಲಿ ದೇವರ ನಾಮಸ್ಮರಣೆ ಮಾಡಿ, ಹಿರಿಯರನ್ನು ಗೌರವಿಸಿ, ಬಡವರಿಗೆ ಸಹಾಯ ಮಾಡಿ, ಕುಟುಂಬದವರೊಂದಿಗೆ ಪೂಜೆ ಮಾಡಿ. ಭಗವಂತನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಹಾಗೂ ಸಂತೋಷ ಸದಾ ನೆಲೆಸಲಿ. ಇದೇ ರೀತಿಯ ಪೂಜೆಯ ಮಾಹಿತಿ, ಹಬ್ಬಗಳ ಮಹತ್ವ, ವೃತಗಳ ಸಂಪೂರ್ಣ ವಿವರ ಹಾಗೂ ಭಕ್ತಿ ವಿಡಿಯೋಗಳಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.